ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನತ್. ಇವತ್ತು ನಾವು ಒಂದು ರೋಮಾಂಚಕ ಅನುಭವದ ಬಗ್ಗೆ ಮಾತಾಡೋಣ. ಬೆಂಗಳೂರಿನಿಂದ ನಂದಿ ಬೆಟ್ಟಕ್ಕೆ, ಅದು ಮುಂಜಾನೆ. ನಾವು ಈ ಪ್ರಯಾಣದ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಯಾಕೆ ಇದು ಇಷ್ಟೊಂದು ಜನರನ್ನು ಸೆಳೆಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಸರಿ, ಅಂದ್ರೆ ಆ ಬೈಕರ್ ಅವರ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ತೀವಿ ಅಲ್ಲ? ಹೌದು, ಇರಲೇಬೇಕು, ಅದು ಮಸ್ಟ್. ಸನತ್ ಅವರ ಈ ವಾಕ್ಯ ಹೇಳಿದ ಹಾಗೆ ಅವರ ಪ್ರಯಾಣ ಶುರುವಾಗಿದ್ದು ಮೆಜೆಸ್ಟಿಕ್ನಿಂದ. ಮೆಜೆಸ್ಟಿಕ್ ಇಂದ? ಓಕೆ. ಮಧ್ಯರಾತ್ರಿ ಸುಮಾರು 2:30ಕ್ಕೆ ಅಂತ. 2:30. ಅಬ್ಬಾ, ಆಗಂತೂ ಬೆಂಗಳೂರು ಪೂರ್ತಿ ಸೈಲೆಂಟ್ ಆಗಿರುತ್ತೆ. ಹೌದು, ರಸ್ತೆಗಳೆಲ್ಲ ಖಾಲಿ ಖಾಲಿ. ಬೈಕ್ ಓಡಿಸೋಕೆ ಹೇಳಿ ಮಾಡಿಸಿದ ವಾತಾವರಣ ಅಂತಾರಲ್ಲ, ಹಾಗೆ. ನಿಜ, ಆ ಅನುಭವವೇ ಬೇರೆ. ಆದ್ರೆ ಒಂದು ಟ್ವಿಸ್ಟ್ ಇದೆ. ಸುಮಾರು 4 ಗಂಟೆ ಹೊತ್ತಿಗೆ ನಂದಿ ಬೆಟ್ಟದ ಆ ಮುಖ್ಯ ದ್ವಾರ ಇದೆಯಲ್ಲ, ಅಲ್ಲಿಗೆ ತಲುಪಿದಾಗ ಒಂದು ಅಚ್ಚರಿ ಕಾದಿತ್ತು. ಹೌದಾ? ಏನ್ ಅಚ್ಚರಿ? ಅಲ್ಲೇ ಆಗ್ಲೇ 100 ಬೈಕ್ಗಳು, ಕಾರುಗಳು ಸಾಲುಗಟ್ಟಿ ನಿಂತಿದ್ದವಂತೆ. ಏನ್ ಹೇಳ್ತಿದ್ದೀರಾ? 4 ಗಂಟೆಗೆನಾ? ಹೌದು, ಎಲ್ರೂ ಆ ಮುಂಜಾನೆಯ ಆ ಚಳಿಯಲ್ಲಿ ಸೂರ್ಯೋದಯ ನೋಡಕ್ಕೆ ಕಾಯ್ತಾ ಇದ್ರು. ಇದು ನಿಜಕ್ಕೂ ನಂದಿ ಬೆಟ್ಟದ ಜನಪ್ರಿಯತೆಗೆ ಸಾಕ್ಷಿ ಅಲ್ವಾ? ಖಂಡಿತ. ಹೌದು, ನಂದಿ ಬೆಟ್ಟ ಬೆಂಗಳೂರಿಂದ ಅಂದ್ರೆ ಹೆಚ್ಚು ಕಡಿಮೆ ಒಂದು 60 ಕಿಲೋಮೀಟರ್ ಅಷ್ಟೇ. ಮತ್ತೆ ಸಮುದ್ರ ಮಟ್ಟದಿಂದ ಸುಮಾರು 4850 ಅಡಿ ಎತ್ತರದಲ್ಲಿದೆ. ಸೊ ವೀಕೆಂಡ್ ಅಂತೂ ಜನ ಜಾಸ್ತಿ ಇರ್ತಾರೆ. ಹೌದು, ಇದೊಂಥರ ಬೆಂಗಳೂರಿನ ಜಂಜಾಟದಿಂದ ಒಂದು ಸಣ್ಣ ಎಸ್ಕೇಪ್ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ. ಸರಿ, ಆಮೇಲೆ ಸುಮಾರು 5 ಗಂಟೆಗೆ ಗೇಟ್ ಓಪನ್ ಆಯ್ತಂತೆ. ಓಕೆ. ಆಮೇಲೆ ಶುರುವಾಗತ್ತಲ್ಲ ಆ ಕಡಿದಾದ ತಿರುವುಗಳಿರುವ ರಸ್ತೆಯಲ್ಲಿ ಮೇಲೇರೋದು. ಅದೊಂಥರ ರೋಮಾಂಚಕ ಅನುಭವ. ಕತ್ತಲ್ಲಿ ಆ ತಿರುವುಗಳಲ್ಲಿ ಹೋಗೋದೇ ಒಂದ್ ಮಜಾ. ಹೌದು, ಆ ತಂಪಾದ ಗಾಳಿ ಮುಖಕ್ಕೆ ಬಡಿತಿರುತ್ತೆ, ಸುತ್ತ ಕತ್ಲು. ಆ ಅನುಭವವನ್ನ ಆ ಸನತ್ ಅವರನ್ನಾಗಿ ವಿವರಿಸಿದ್ದಾರೆ. ಈ ಒಂದು ಪ್ರಾಕ್ಟಿಕಲ್ ಟಿಪ್ ಕೂಡ ಇದೆ. ಬೆಟ್ಟದ ಮೇಲೆ ಹೋದಾಗ ಎಂಟ್ರಿ ಟಿಕೆಟ್ಗೆ ಕ್ಯಾಶ್ ಬೇಕಾಗುತ್ತೆ. UPI ಅಥವಾ ಕಾರ್ಡ್ ಅಷ್ಟಾಗಿ ನಡೆದೇ ಇರಬಹುದು. ಓ, ಇದು ಒಳ್ಳೆ ಮಾಹಿತಿ. ಹೌದು, ಕೆಲವೊಮ್ಮೆ ಇಂಥ ಸಣ್ಣ ವಿಷಯಗಳು ಗೊತ್ತಿರಲ್ಲ. ಆಮೇಲೆ ಬರುತ್ತೆ ನೋಡಿ ಆ ಕ್ಲೈಮ್ಯಾಕ್ಸ್, ಸೂರ್ಯೋದಯ. ಅದೇ ಆ ವ್ಯೂ ಪಾಯಿಂಟ್ ಅಲ್ಲಿ ನಿಂತಾಗ ಆ ಕಟ್ಲು ನಿಧಾನವಾಗಿ ಕರಗಿ ಆಕಾಶ ಬಣ್ಣ ಬದಲಾಯಿಸಕ್ ಶುರು ಮಾಡುತ್ತಲ್ಲ. ಆಹಾ, ಕಿತ್ಲೆ ಬಣ್ಣ, ಆಮೇಲೆ ಚಿನ್ನದ ಬಣ್ಣ, ಆ ಬಣ್ಣಗಳ ಚಿತ್ತಾರ. ಸನತವಾಗಿ ಅಷ್ಟು ಬೇಗ ಎದ್ದು ಕಷ್ಟಪಟ್ಟು ಬೈಕ್ ಓಡಿಸಿ ಗಂಟೆಗಟ್ಲೆ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ ಕ್ಷಣ ಅದು. ನಿಜ, ಇದು ಕೇವಲ ಕಣ್ಣಿಗೆ ಕಾಣೋ ದೃಶ್ಯ ಅಷ್ಟೇ ಅಲ್ಲ, ಅದೊಂದು ಫೀಲಿಂಗ್ ಅಲ್ವಾ? ಹೌದು, ನಿಜ. ಮತ್ತೆ ನಂದಿ ಬೆಟ್ಟ ಅಂದ್ರೆ ಬರೀ ಸೂರ್ಯೋದಯ ಅಲ್ಲ ಅನ್ನೋದನ್ನು ಮರೀಬಾರ್ದು. ಖಂಡಿತ. ಆ ಬೆಟ್ಟದ ಮೇಲಿನ ಹಸಿರು, ಸುತ್ತ ಕಾಣೋ ಕಣಿವೆಗಳು, ಕೆಲವೊಮ್ಮೆ ಮೋಡಗಳು ಕೆಳಗಡೆ ತೇಲ್ತಾ ಇರುತ್ತೆ. ಹೌದು, ಮೋಡಗಳ ಮೇಲೆ ನಿಂತ ಹಾಗೆ ಭಾಸವಾಗುತ್ತೆ. ಎಕ್ಸಾಕ್ಟ್ಲಿ. ಆ ವ್ಯೂ, ಆಮೇಲೆ ಅದಕ್ಕೆ ಐತಿಹಾಸಿಕ ಮಹತ್ವ ಕೂಡ ಇದೆ. ಹೌದು, ಟಿಪ್ಪು ಡ್ರಾಪ್, ಅಲ್ಲಿರೋ ಹಳೆಯ ದೇವಾಲಯಗಳು, ಇವೆಲ್ಲವೂ ಸೇರಿ ಆ ಜಾಗಕ್ಕೆ ಇನ್ನೊಂದು ಆಯಾಮ ಕೊಡುತ್ತೆ. ಸರಿ, ಹಾಗಾಗಿ ಅಲ್ಲಿಗೆ ಬರೋರು ಬರೀ ಸೂರ್ಯೋದಯ ನೋಡೋಕೆ ಬರೋದಿಲ್ಲ. ಪ್ರಕೃತಿ ಪ್ರಿಯರು, ಫೋಟೋಗ್ರಾಫರ್ಸ್, ಹಿಸ್ಟ್ರಿ ಇಷ್ಟಪಡೋರು, ಸ್ವಲ್ಪ ಅಡ್ವೆಂಚರ್ ಬೇಕು ಅನ್ನೋ. ಮುಖ್ಯವಾಗಿ ಆ ಮುಂಜಾನೆಯ ರೈಡ್, ಆ ನಿರೀಕ್ಷೆ ಮತ್ತೆ ಆ ಸೂರ್ಯೋದಯದ ದೃಶ್ಯ ವೈಭವದ ಮೇಲೆ ಫೋಕಸ್ ಮಾಡಿದೆ. ಆದ್ರೆ ನಂದಿ ಬೆಟ್ಟದ ಸಂಪೂರ್ಣ ಚಿತ್ರಣ ಬೇಕು ಅಂದ್ರೆ ಅದರ ಪ್ರಕೃತಿ ಸೌಂದರ್ಯ, ಇತಿಹಾಸ, ಅದು ಕೊಡೋ ಒಂದು ಮಾನಸಿಕ ನೆಮ್ಮದಿ, ಇವೆಲ್ಲವನ್ನೂ ಸೇರಿಸ್ಕೋಬೇಕು. ಒಟ್ಟಿನಲ್ಲಿ ಈ ಮುಂಜಾನೆಯ ಸಾಹಸ ಕೇವಲ ಒಂದು ಸುಂದರ ದೃಶ್ಯವನ್ನು ನೋಡಿ ಬರೋದಲ್ಲ, ಅದೊಂದು ರೀತಿಯಲ್ಲಿ ನಮ್ಮ ದಿನನಿತ್ಯದ ಜಂಜಾಟಗಳಿಂದ ಒಂದು ಬ್ರೇಕ್ ತಗೊಂಡು ಪ್ರಕೃತಿಯ ಜೊತೆ ಕನೆಕ್ಟ್ ಆಗೋಕೆ ಒಂದು ಅವಕಾಶ. ಹೌದು, ಆ ಆರಂಭದ ಕಾಯುವಿಕೆ, ಪ್ರಯಾಸ ಎಲ್ಲವೂ ಆ ಕೊನೆಯಲ್ಲಿ ಸಿಗೋ ಸಾರ್ಥಕ ಕ್ಷಣಕ್ಕೆ ಮೆಟ್ಟಿಲುಗಳಿದ್ದ ಹಾಗೆ. ಖಂಡಿತ.